ನನಗೆ ಮಿಸ್ ಎಂಟರ್ಟೈನರ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಹೇಳಿ. ಎಲ್ಲರಿಗೂ ಮಿಸ್ ಎಂಟರ್ಟೈನರ್ ಅಂತಾನೆ ಗೊತ್ತಾ, ಫೇಮಸ್ ಆಗಿರ್ತಾರೆ. ನಿಮ್ಮ ಹೆಸರು? ಖುಷಿ ಚಂದ್ರಶೇಖರ್. ನಾನು ತುಂಬಾ ಫೇಮಸ್, ಆದ್ರೆ ಯಾರಿಗೂ ಗೊತ್ತಿಲ್ಲ. ಇನ್ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಇವರಿಗೂ ಸೇಮ್ ಕ್ವಶನ್ ನಾನು ಕೇಳ್ತೀನಿ. ಇವಾಗ ಇಂಡಿಪೆಂಡೆನ್ಸ್ ಡೇ ಹತ್ರ ಬಂತು, ಓಕೆನಾ? 78, 79 ಇಯರ್ ಇಂಡಿಪೆಂಡೆನ್ಸ್ ಡೇ ನಾನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈಗ ಹೆಣ್ಮಕ್ಳಿಗೆ ಸ್ಟಿಲ್ ಡೇ ಟೈಮಲ್ಲಿ ಆಗಲಿ ನೈಟ್ ಟೈಮಲ್ಲಿ ಆಗಲಿ ಓಡಾಡೋಕೆ ಸೇಫ್ ಇದೆ ಅಂತ ನಿಮಗೆ ಅನ್ಸುತ್ತಾ? ಅನ್ಸಲ್ಲ. ಯಾಕೆ? ಡು ಯು ಹ್ಯಾವ್ ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ನಿಮಗೆ ಗೊತ್ತಿರೋ? ನನಗೆ ಆ ತರ ಎಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿಲ್ಲ, ಲಕ್ಕಿಲಿ, ಥ್ಯಾಂಕ್ ಗಾಡ್. ಬಟ್ ಸುತ್ತಮುತ್ತ ನೋಡ್ತಾ ಇರ್ತೀವಲ್ಲ, ಆ ತರ ಹಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು, ಈ ತರ ಆಯ್ತು ಅಂತ ಕೇಳ್ತಾ ಇರ್ತೀವಲ್ಲ. ಸೊ ಇನ್ನೂ ಸೇಫ್ ಇಲ್ಲ ಅನ್ಸುತ್ತೆ. ಬಿಕಾಸ್ ಅಷ್ಟು ಸ್ಟ್ರಿಕ್ಟ್ ಆಗಿ ನಾವೇನಾದ್ರೂ ಕಾನೂನು ತಗೊಂಡ್ ಬಂದ್ರೆ, ಜಸ್ಟ್ ನೋಡಿದ್ರೇನ, ನೀವು ಜಸ್ಟ್ ಒಂದ್ 10 ಸೆಕೆಂಡ್ ಒಂದ್ ಹುಡುಗಿನ ನೋಡಿದ್ರೇನ ನಿಮಗೆ ಜೈಲಿಗೆ ಹಾಕ್ಸ್ಬೋದು. ಅಷ್ಟು ಸ್ಟ್ರಿಕ್ಟ್ ಆಗಿ ಕಾನೂನು ಇದೆ. ಬಟ್ ಅದಕ್ಕೆಲ್ಲ ನಾವು ಪ್ರೂವ್ ಮಾಡ್ತಾ ಕುತ್ಕೋಬೇಕು, ಯಾರು ಮಾತನ್ನ ಕೇಳಲ್ಲ. ಬಟ್ ಔಟ್ ಆಫ್ ಕಂಟ್ರಿಲೆಲ್ಲ ತುಂಬಾ ಸ್ಟ್ರಿಕ್ಟ್ ಫಾಲೋ ಮಾಡ್ತಾರೆ ರೂಲ್ಸ್. ಏನೋ ರೇಪ್ ಮಾಡಿದ್ರೆ ಅಥವಾ ಏನೋ ಒಂದಾಯ್ತಾ, ಫಸ್ಟ್ ಏನೋ ಆಕ್ಷನ್ ತಗೊಂತಾರೆ, ಏನು ಎಕ್ಸ್ಪ್ಲನೇಷನ್ ಕೇಳಲ್ಲ. ಆ ತರ ಇಲ್ಲೂ ಆದ್ರೆ ಸ್ವಲ್ಪ ಎಲ್ರು ಜನ ಹೆದರ್ಕೊಂತಾರೆ ಅಂತ ನನಗ್ ಫೀಲ್ ಆಗುತ್ತೆ. ಓಕೆ, ಅಂಡ್ ಡು ಯು ಫೀಲ್ ಬರೀ ಈ ತರ ಆಕ್ಷನ್ ತಗೊಳೋದಿಲ್ದಲೆ ನಾವು ನೆಕ್ಸ್ಟ್ ಜನರೇಷನ್, ಕಮಿಂಗ್ ಜನರೇಷನ್ ನ ಇದ್ರ ಬಗ್ಗೆ ಎಜುಕೇಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಿಮಗೆ ಅನ್ಸಲ್ವಾ? ಅಲ್ಲ, ಜನಗಳು ಎಜುಕೇಟ್ ಆಗ್ತಾ ಇದಾರೆ, ಬಟ್ ವಿಕೃತವಾಗಿರೋ ಮೈಂಡ್ ಸೆಟ್ ನ ನಾವು ತೆಗಿಯಕ್ ಆಗಲ್ಲ ಅಲ್ಲ. ಯು ಆರ್ ಎಜುಕೇಟೆಡ್, ಐ ಆಮ್ ಎಜುಕೇಟೆಡ್, ನನ್ ಸುತ್ತಮುತ್ತ ಇರೋರೆಲ್ಲರೂ ಎಜುಕೇಟೆಡ್. ಹೆಣ್ಮಕ್ಳನ್ನ ಹೆಂಗೆ ಗೌರವ ಕೊಡ್ಬೇಕು ಅವ್ರಿಗೆಲ್ಲ ಗೊತ್ತು. ಬಟ್ ಬೇರೆ ಎಜುಕೇಶನ್ ಇಲ್ಲದೆ ಇರೋಂತ ಪೀಪಲ್ ಈ ತರ ಕೆಲಸ ಮಾಡ್ತಾರೆ. ಅಂದ್ರೆ ರೇಪ್ ಮಾಡೋದಾಗ್ಲಿ ಅಥವಾ ಒಂದ್ ಹುಡುಗಿ ಚುಡಾಯಿಸೋದಾಗ್ಲಿ, ಬ್ಯಾಡ್ ಕಮೆಂಟ್ ಮಾಡೋದಾಗ್ಲಿ. ಸೊ ಅವರಿಗೆ ಎಜುಕೇಶನ್ ಕೊಟ್ರೂ ಸರಿ ಹೋಗ್ತಾರೆ ಅನ್ನೋದು ನನ್ಗೇನೋ ಡೌಟ್. ಐ ಡೋಂಟ್ ಥಿಂಕ್ ಸೊ. ವಾಟ್ ಆರ್ ದ ಚೇಂಜಸ್ ಯು ಎಕ್ಸ್ಪೆಕ್ಟ್? ಏನ್ ಚೇಂಜಸ್ ಮಾಡಿದ್ರೆ ಸ್ವಲ್ಪ ಇದು ಕಂಟ್ರೋಲಿಗೆ ಬರುತ್ತೆ ಅಂತ? ಮನೆ ಫಸ್ಟ್, ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ. ಮನೆಯಲ್ಲಿರೋ ಪೇರೆಂಟ್ಸ್, ಅಪ್ಪ ಅಮ್ಮ ಮಕ್ಕಳನ್ನ ಚೆನ್ನಾಗಿ ಒಂದ್ ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕು. ಗಂಡ್ಮಗು ಇತ್ತು ಅಂದ್ರೆ ಹೆಣ್ಮಕ್ಳಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು, ಹೆಣ್ಮಕ್ಳಿದ್ರು ಅಂದ್ರೆ ಗಂಡ್ ಮಕ್ಳಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು, ಆತರ ಬೆಳ್ಸಿದ್ರೆ, ಆತರ ಹೇಳ್ಕೊಟ್ರೆ ಸೊ ಎಲ್ಲದೂ ಚೇಂಜ್ ಆಗುತ್ತೆ. ನಾವು ಒಬ್ರು ಚೇಂಜ್ ಆಗೋದ್ರಿಂದ, ನಮ್ ಮನೆನ ನಾವು ಚೇಂಜ್ ಮಾಡೋದ್ರಿಂದ ಇಡೀ ದೇಶ ಚೇಂಜ್ ಆಗುತ್ತೆ. ಬಟ್ ಬರೀ ಅವ್ರು ಚೇಂಜ್ ಆಗ್ಲಿ, ಇವ್ರು ಚೇಂಜ್ ಆಗ್ಲಿ ಅಂತ ನಾವು ಬರೀ ಇನ್ನೊಬ್ರ ಮೇಲೆ ಬೆರಳು ಮಾಡಿ ತೋರಿಸ್ತೀವಿ. ಅದಾಗಬಾರ್ದು. ನಾವ್ ಚೇಂಜ್ ಆಗೋಣ ಫಸ್ಟ್, ಆಮೇಲೆ ಬೇರೆಯವ್ರನ್ನ ಚೇಂಜ್ ಆಗಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ. That's what I think. ಸೊ ಇವ್ರು ಹೇಳ್ದಂಗೆ ಫಸ್ಟ್ ನಾವು ಚೇಂಜ್ ಆಗಬೇಕು, ನೆಕ್ಸ್ಟ್ ನಮ್ಮ ಸರೌಂಡಿಂಗ್ಸ್ ಚೇಂಜ್ ಆಗಬೇಕು, ಆಮೇಲೆ ನಮ್ಮ ಸಿಟಿ, ಸ್ಟೇಟ್, ಕಂಟ್ರಿ ಆ ತರ ಚೇಂಜಸ್ ಆಗುತ್ತೆ. ಸೊ ಲೆಟ್ಸ್ ಎಕ್ಸ್ಪೆಕ್ಟ್ ಅ ಚೇಂಜ್.